ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಯೋಬನ ಮಕ್ಕಳು ಸತ್ತರು, ಆದರೆ ಅವರು ಮತ್ತೆ ಹೇಗೆ ಬಂದರು? ದೇವರು ಯೋಬನಿಗೆ ಪರೀಕ್ಷೆ ಮುಗಿದ ನಂತರ ಆತನಿಗೆ ಎಲ್ಲದರಲ್ಲಿಯೂ ದ್ವಿಗುಣ ಆಶೀರ್ವಾದವನ್ನು ನೀಡಿದರು. ಆದರೆ ಮಕ್ಕಳು ಯಾಕೆ ದ್ವಿಗುಣ ಮಾಡಲಿಲ್ಲ? ಯೋಬನ ಮಕ್ಕಳು ಸತ್ತು ಮತ್ತೆ ಭೂಮಿಗೆ ಬಂದಾರ? ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲು ಯೋಬನಿಗೆ ಎಷ್ಟು ಮಕ್ಕಳು ಇದ್ದರು ಎಂಬುದನ್ನು ತಿಳಿದುಕೊಳ್ಳೋಣ. ಯೋಬನ ಗ್ರಂಥ 1ನೇ ಅಧ್ಯಾಯ 2ನೇ ವಚನದ ಪ್ರಕಾರ ಆತನಿಗೆ 7 ಮಂದಿ ಪುತ್ರರು ಮತ್ತು 3 ಮಂದಿ ಪುತ್ರಿಯರು ಇದ್ದರು. ಅಂದರೆ ಒಟ್ಟು 10 ಮಂದಿ ಮಕ್ಕಳು ಇದ್ದರು. ಯೋಬನು ಪೂರ್ವ ದೇಶದ ಜನರಲ್ಲೆಲ್ಲ ಅತ್ಯಂತ ಶ್ರೀಮಂತನಾಗಿದ್ದನು. ಆತನ ಸತ್ಯನಿಷ್ಠೆ, ವಿಶ್ವಾಸ ಮತ್ತು ನೀತಿಯ ಕಾರಣದಿಂದ ದೇವರು ಆತನನ್ನು ಬಹಳವಾಗಿ ಆಶೀರ್ವದಿಸಿದ್ದರು. ಆದರೆ ದೇವರು ಯೋಬನನ್ನು ಪರೀಕ್ಷಿಸಿದಾಗ ಆತನು ತನ್ನಲ್ಲಿದ್ದ ಎಲ್ಲವನ್ನು ಕಳೆದುಕೊಂಡನು. ಅದರೊಳಗೆ ಆತನ ಆಸ್ತಿ ಹೋಯಿತು, ಸೇವಕರು ಹೋದರು, ಆರೋಗ್ಯವೂ ಹೋಯಿತು. ಅಂತಿಮವಾಗಿ ಆತನ 10 ಮಂದಿ ಮಕ್ಕಳು ಕಳೆದುಕೊಂಡನು. ಈಗ ಆ ಘಟನೆಯನ್ನು ವಚನದ ಮೂಲಕ ನೋಡೋಣ. ಯೋಬನ ಗ್ರಂಥ 1ನೇ ಅಧ್ಯಾಯ 18-19 ವಚನಗಳ ಪ್ರಕಾರ ಆತನು ಇನ್ನೂ ಮಾತನಾಡುತ್ತಿರುವಾಗಲೇ ಬೇರೊಬ್ಬನು ಬಂದು, ನಿನ್ನ ಗಂಡು ಹೆಣ್ಣು ಮಕ್ಕಳು ತನ್ನ ಅಣ್ಣನ ಮನೆಯಲ್ಲಿ ತಿಂದು ಕುಡಿಯುತ್ತಿರುವಾಗ ಅರಣ್ಯದ ಕಡೆಯಿಂದ ಬಿರುಗಾಳಿಯು ಬೀಸಿ ಮನೆಯ 4 ಮೂಲೆಗಳಿಗೂ ಬಡಿದು ಮನೆಯು ಯೌವನಸ್ಥರ ಮೇಲೆ ಬಿದ್ದಿತು. ಅವರೆಲ್ಲರೂ ಸತ್ತು ಹೋದರು. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಎಂದನು. ಈ ವಚನದ ಪ್ರಕಾರ ಯೋಬನ ಎಲ್ಲ ಮಕ್ಕಳು ತಮ್ಮ ಅಣ್ಣನ ಮನೆಯಲ್ಲಿದ್ದಾಗ ಒಂದು ದೊಡ್ಡ ಬಿರುಗಾಳಿ ಬಂದು ಮನೆಯನ್ನು ಕುಸಿತಗೊಳಿಸಿತು. ಆ ಮನೆಯು ಗೋಡೆಗಳು ಅವರ ಮೇಲೆ ಬಿದ್ದು ಯೋಬನ 10 ಮಂದಿ ಮಕ್ಕಳು ಸತ್ತು ಹೋದರು. ಈ ವಿಚಾರವನ್ನು ಒಬ್ಬನು ಯೋಬನಿಗೆ ತಿಳಿಸುತ್ತಾನೆ. ಈ ಸುದ್ದಿ ಯೋಬನಿಗೆ ಅತ್ಯಂತ ದುಃಖಕರವಾದದ್ದು, ಜೀರ್ಣಿಸಿಕೊಳ್ಳಲಾಗದಂತಹ ನೋವು. ಆದರೂ ಯೋಬನು ದೇವರನ್ನು ದೂಷಿಸಲಿಲ್ಲ, ಒಂದು ಮಾತನ್ನು ವಿರೋಧವಾಗಿ ಹೇಳಲಿಲ್ಲ. ಬದಲಿಗೆ ದೇವರ ಮೇಲೆ ತನ್ನ ವಿಶ್ವಾಸವನ್ನು ಇನ್ನಷ್ಟು ಬಲವಾಗಿ ತೋರಿಸಿದನು. 21-22ನೇ ವಚನಗಳನ್ನು ನೋಡೋಣ. ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ನನಗಿರುವುದನ್ನೆಲ್ಲ ಯೆಹೋವನೇ ಕೊಟ್ಟನು, ಅವುಗಳನ್ನು ಯೆಹೋವನೇ ತೆಗೆದುಕೊಂಡನು. ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಇದೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ. ಯೋಬನು ಹೇಳಿದ ಈ ಮಾತುಗಳು ನಮಗೆ ಅತ್ಯಂತ ಆದರ್ಶಪ್ರಾಯವಾದವುಗಳು. ಯೆಹೋವನು ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು ಎಂಬ ಮಾತುಗಳು ಆತನು ಅತ್ಯಂತ ನೋವಿನ ಸಮಯದಲ್ಲೂ ಹೇಳಿದನು. ಇಂತಹ ದುಃಖದಲ್ಲಿಯೂ ದೇವರನ್ನು ಸ್ತುತಿಸುವುದು ಸಾಮಾನ್ಯ ವಿಷಯವಲ್ಲ. ದೇವರು ನನಗೆ ಅನ್ಯಾಯ ಮಾಡಿದನೆಂದು ಆತನು ಒಂದು ಮಾತನ್ನೂ ಹೇಳಲಿಲ್ಲ. ಯೋಬನು ದೇವರನ್ನು ದೂಷಿಸಲಿಲ್ಲ. ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡುನತ್ತಿಯವರೆಗೂ ಕೆಟ್ಟ ಹುಣ್ಣುಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನು. ಯೋಬನು ಒಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕುಳಿತುಕೊಂಡಿದ್ದನು. ಹೀಗಿರುವಲ್ಲಿ ಅವನ ಹೆಂಡತಿ ಆತನಿಗೆ, ನಿನ್ನ ಯಥಾರ್ಥವನ್ನು ಇನ್ನೂ ಬಿಡಲಿಲ್ಲವೋ? ಇದೆಲ್ಲವನ್ನು ಕೊಟ್ಟ ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತನಾಡಿದಂತೆ ನೀನು ಮಾತನಾಡುತ್ತಿ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುವಾಗ ಕೆಟ್ಟದನ್ನು ಹೊಂದಬಾರದೋ ಎಂದು ಹೇಳಿದನು. ದೇವರ ಮೇಲಿನ ತನ್ನ ವಿಶ್ವಾಸವನ್ನು ಇನ್ನಷ್ಟು ದೃಢಪಡಿಸಿದನು. ಈ ರೀತಿಯಾಗಿ ಯೋಬನು ತನ್ನ ಎಲ್ಲ ಆಸ್ತಿಯನ್ನು ಕಳೆದುಕೊಂಡರೂ ದೇವರನ್ನು ದೂಷಿಸಲಿಲ್ಲ. 10 ಮಂದಿ ಮಕ್ಕಳು ಸತ್ತರೂ ದೇವರನ್ನು ದೂಷಿಸಲಿಲ್ಲ. ಅಂತಿಮವಾಗಿ ಆರೋಗ್ಯವನ್ನು ಕಳೆದುಕೊಂಡರೂ ದೇವರನ್ನು ದೂಷಿಸಲಿಲ್ಲ. ಹೀಗೆ ಎಲ್ಲ ಪರೀಕ್ಷೆಗಳಲ್ಲಿ ಯೋಬನು ಜಯಶಾಲಿಯಾದ ನಂತರ ದೇವರು ಆತನಿಗೆ ಎಲ್ಲದರಲ್ಲಿಯೂ ದ್ವಿಗುಣವಾದ ಆಶೀರ್ವಾದವನ್ನು ನೀಡಿದರು. ಅದರ ಭಾಗವಾಗಿ ದೇವರು ಯೋಬನಿಗೆ ಮತ್ತೆ 10 ಮಂದಿ ಮಕ್ಕಳನ್ನು ನೀಡಿದರು. ಯೋಬನ ಗ್ರಂಥ 42ನೇ ಅಧ್ಯಾಯ 13ನೇ ವಚನದ ಪ್ರಕಾರ ಆತನಿಗೆ ಮತ್ತೆ 7 ಮಂದಿ ಪುತ್ರರು ಮತ್ತು 3 ಮಂದಿ ಪುತ್ರಿಯರು ಜನಿಸಿದರು. ಈ ವಚನದ ಪ್ರಕಾರ ಮೊದಲಿಗೆ 10 ಮಂದಿ ಮಕ್ಕಳು ಸತ್ತ ನಂತರ ದೇವರು ಮತ್ತೆ 10 ಮಂದಿ ಮಕ್ಕಳನ್ನು ಕೊಟ್ಟರು. ಅಂದರೆ ಅದೇ ರೀತಿ 7 ಮಂದಿ ಪುತ್ರರು ಮತ್ತು 3 ಮಂದಿ ಪುತ್ರಿಯರು. ಆದರೆ ಸತ್ತ ಮಕ್ಕಳು ಮತ್ತೆ ಜೀವಂತರಾದರು ಎಂದು ಬೈಬಲ್ ಎಲ್ಲಿಯೂ ಬರೆಯಲಾಗಲಿಲ್ಲ. ಆದುದರಿಂದ ಸತ್ತವರು ಮರಳಿ ಬಂದಿಲ್ಲ. ಪ್ರಸಂಗಿ 12ನೇ ಅಧ್ಯಾಯ 7ನೇ ವಾಕ್ಯದ ಪ್ರಕಾರ ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಈ ವಚನದ ಪ್ರಕಾರ ಯೋಬನ 10 ಮಂದಿ ಮಕ್ಕಳು ಸತ್ತಾಗ ಅವರ ದೇಹಗಳು ಮಣ್ಣಿನಲ್ಲಿ ಸೇರಿವೆ, ಅವರ ಆತ್ಮಗಳು ದೇವರ ಬಳಿಗೆ ಹೋದವು. ಹೀಗಾಗಿ ಅವರಿಗೆ ಭೂಮಿಯೊಂದಿಗೆ ಮತ್ತೆ ಯಾವುದೇ ಸಂಬಂಧವಿಲ್ಲ.
ಪ್ರಸಂಗಿ 9ನೇ ಅಧ್ಯಾಯ 5-6ನೇ ವಾಕ್ಯದ ಪ್ರಕಾರ ಜೀವಿಸುವವರಿಗೆ ಸಾಯುತ್ತೇವೆಂಬ ತಿಳುವಳಿಕೆಯೂ ಉಂಟು, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ. ಅವರಿಗೆ ಇನ್ನು ಮೇಲೆ ಪ್ರತಿಫಲವೂ ಇಲ್ಲ, ಅವರ ಜ್ಞಾಪಕವೇ ಇಲ್ಲ. ಅವರು ಸತ್ತಾಗಲೇ ಅವರ ಪ್ರೀತಿಯು ಅಗೆಯು ಹೊಟ್ಟೆ ಕಿಚ್ಚು ಅಳಿದು ಹೋಗಿವೆ. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲು ಇಲ್ಲ. ಈ ವಚನದ ಪ್ರಕಾರ ಸತ್ತವರಿಗೆ ಭೂಮಿಯ ಮೇಲೆ ಯಾವುದೇ ಸಂಬಂಧವಿಲ್ಲ. ಸೂರ್ಯನ ಕೆಳಗೆ ಎಂದರೆ ಭೂಮಿಯ ಮೇಲೆ ಇಲ್ಲಿಯವರಿಗೆ ಯಾವುದೇ ಪಾಲು ಇಲ್ಲ. ಯೆಶಾಯನ ಗ್ರಂಥ 26ನೇ ಅಧ್ಯಾಯ 14ನೇ ವಾಕ್ಯದ ಪ್ರಕಾರ ಸತ್ತವರು ಮತ್ತೆ ಬದುಕುವುದಿಲ್ಲ, ಪ್ರೇತಗಳು ಮತ್ತೆ ಹೇಳುವುದಿಲ್ಲ. ಈ ವಚನದ ಪ್ರಕಾರ ಸತ್ತವರು ಮತ್ತೆ ಬದುಕುವುದಿಲ್ಲ. ಹೀಗಾಗಿ ಯೋಬನ 10 ಮಂದಿ ಮಕ್ಕಳು ಕೂಡ ಮತ್ತೆ ಜೀವಂತರಾಗಲಿಲ್ಲ. ಆದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಸತ್ತವರು ಮತ್ತೆ ಬದುಕಿದ ಉದಾಹರಣೆಗಳು ಬೈಬಲ್ನಲ್ಲಿ ಕಾಣುತ್ತೇವೆ. ಉದಾಹರಣೆಗೆ ಲಾಜರನನ್ನು ಯೇಸು ಕ್ರಿಸ್ತನು ಬದುಕಿಸಿದರು, ತಬಿತಾ ಎಂಬ ಹೆಂಗಸನ್ನು ಪೇತ್ರನು ಬದುಕಿಸಿದನು ಮತ್ತು ಎಲೀಷನ ಎಲುಬುಗಳಿಗೆ ಒಂದು ಮೃತದೇಹ ತಾಕಿದಾಗ ಅದು ಜೀವಂತವಾಯಿತು. ಆದರೆ ಯೋಬನ ಮಕ್ಕಳು ಮತ್ತೆ ಬದುಕಿದರು ಎಂದು ಬೈಬಲ್ನಲ್ಲಿ ಎಲ್ಲಿಯೂ ಬರೆಯಲಾಗಲಿಲ್ಲ. ಹೀಗಾಗಿ ಈ 10 ಮಂದಿ ಮಕ್ಕಳು ಹೇಗೆ ಬಂದರು ಎಂದರೆ ದೇವರು ಯೋಬನನ್ನು ಮತ್ತೆ ಆಶೀರ್ವದಿಸಿ ಆತನಿಗೆ ಹೊಸ ಮಕ್ಕಳು ಹುಟ್ಟುವಂತೆ ಮಾಡಿದರು. ದೇವರು ಯೋಬನಿಗೆ ಮತ್ತೆ ಮಕ್ಕಳನ್ನು ಕೊಟ್ಟನು ಎಂದರೆ ಆ 10 ಮಂದಿ ಮಕ್ಕಳು ಹೊಸದಾಗಿ ಜನಿಸಿದವರು. ಸತ್ತ ಅದೇ 10 ಮಂದಿಯನ್ನು ಮತ್ತೆ ಜೀವಂತಗೊಳಿಸಲಿಲ್ಲ. ಮೊದಲಿಗೆ 7 ಮಂದಿ ಪುತ್ರರು ಇದ್ದಾರೆ, ನಂತರವೂ ದೇವರು ಮತ್ತೆ 7 ಮಂದಿ ಪುತ್ರರನ್ನೇ ಕೊಟ್ಟರು. ಮೊದಲಿಗೆ 3 ಮಂದಿ ಪುತ್ರಿಯರು ಇದ್ದಾರೆ, ನಂತರವೂ 3 ಮಂದಿ ಪುತ್ರಿಯರನ್ನೇ ಕೊಟ್ಟರು. ಈ ಹೊಸದಾಗಿ ಜನಿಸಿದ 3 ಮಂದಿ ಪುತ್ರಿಯರ ಹೆಸರುಗಳನ್ನು ಬೈಬಲ್ನಲ್ಲಿ ದಾಖಲಿಸಲಾಗಿದೆ. ಮೊದಲ ಪುತ್ರಿ ಎಮೀಮಾ, ಎರಡನೆಯ ಪುತ್ರಿ ಕೆಚಿಯಾ, ಮೂರನೆಯ ಪುತ್ರಿ ಕೆರೆನಾ ಪೋಕೋ. ದೇವರು ಇವರನ್ನು ಅತ್ಯಂತ ಸುಂದರವಾಗಿ ಸೃಷ್ಟಿಸಿದರು. ಆದರೆ 7 ಮಂದಿ ಪುತ್ರರ ಹೆಸರುಗಳನ್ನು ಬೈಬಲ್ನಲ್ಲಿ ಉಲ್ಲೇಖಿಸಲಾಗಲಿಲ್ಲ. ಈ 3 ಮಂದಿ ಪುತ್ರಿಯರಿಗೆ ಪುತ್ರರೊಂದಿಗೆ ಸಮಾನವಾಗಿ ಯೋಬನು ತನ್ನ ಆಸ್ತಿಯನ್ನು ಹಂಚಿಕೊಟ್ಟನು. ನಂತರ ಯೋಬನು 4 ತಲೆಮಾರಿನ ಸಂತತಿಯನ್ನು ನೋಡಿ ದೀರ್ಘಾಯುಸಿನ ನಂತರ ವೃದ್ಧಾಪ್ಯದಲ್ಲಿ ಮೃತನಾದನು. ಈಗ ದೇವರು ಯೋಬನಿಗೆ ಎಲ್ಲದರಲ್ಲಿಯೂ ದ್ವಿಗುಣ ಆಶೀರ್ವಾದ ನೀಡಿದ್ದಾರೆ. ಮಕ್ಕಳನ್ನು ಯಾಕೆ ದ್ವಿಗುಣ ಮಾಡಲಿಲ್ಲ ಎಂಬುದನ್ನು ತಿಳಿದುಕೊಳ್ಳೋಣ. ಯೋಬನು ಪರೀಕ್ಷೆಯಲ್ಲಿ ಜಯಿಸಿದ ನಂತರ ದೇವರು ಆತನಿಗೆ ಎಲ್ಲವನ್ನು ದ್ವಿಗುಣಗೊಳಿಸಿದರು. ಆದರೆ 10 ಮಂದಿ ಮಕ್ಕಳನ್ನು ಮಾತ್ರ ದ್ವಿಗುಣಗೊಳಿಸಲಿಲ್ಲ. ಒಂದು ವೇಳೆ ದ್ವಿಗುಣ ಮಾಡಿದ್ದರೆ ಯೋಬನಿಗೆ 20 ಮಂದಿ ಮಕ್ಕಳು ಇರಬೇಕಾಗಿತ್ತು. ಆದರೆ ದೇವರು ಮತ್ತೆ 10 ಮಂದಿಯನ್ನೇ ಕೊಟ್ಟರು. ಉದಾಹರಣೆಗೆ ಯೋಬನ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯದ ಪ್ರಕಾರ ಯೋಬನಿಗೆ ಮೊದಲಿಗೆ 7,000 ಕುರಿಗಳು ಇದ್ದವು. ನಂತರ ದೇವರು ಆತನನ್ನು ಹೆಚ್ಚಾಗಿ ಆಶೀರ್ವದಿಸಿ ಯೋಬನ ಗ್ರಂಥ 42ನೇ ಅಧ್ಯಾಯ 12ನೇ ವಾಕ್ಯದ ಪ್ರಕಾರ 14,000 ಕುರಿಗಳನ್ನು ನೀಡಿದರು. ಹಾಗೆಯೇ ಮೊದಲಿಗೆ 3,000 ಒಂಟೆಗಳು ಇದ್ದವು. ನಂತರ ಅವನ್ನು ದ್ವಿಗುಣ ಮಾಡಿ 6,000 ಒಂಟೆಗಳನ್ನು ಕೊಟ್ಟರು. ಮೊದಲಿಗೆ 500 ಜೋಡಿ ಎತ್ತುಗಳು ಇದ್ದವು. ನಂತರ ಅವನ್ನು ದ್ವಿಗುಣ ಮಾಡಿ 1,000 ಜೋಡಿ ಎತ್ತುಗಳನ್ನು ಕೊಟ್ಟರು. ಮೊದಲಿಗೆ 500 ಹೆಣ್ಣು ಕತ್ತೆಗಳು ಇದ್ದವು. ನಂತರ ಅವನ್ನು ದ್ವಿಗುಣ ಮಾಡಿ 1,000 ಕತ್ತೆಗಳನ್ನು ಕೊಟ್ಟರು. ಈ ರೀತಿ ಮೊದಲಿಗೆ ಯೋಬನಿಗೆ 10 ಮಂದಿ ಮಕ್ಕಳು ಇದ್ದರು. ದೇವರು ಅವರನ್ನು ದ್ವಿಗುಣಗೊಳಿಸಿದ್ದರೆ 20 ಮಂದಿ ಆಗಬೇಕಾಗಿತ್ತು. ಆದರೆ ದೇವರು 10 ಮಂದಿಯನ್ನೇ ಕೊಟ್ಟರು. ಇದಕ್ಕೆ ಕಾರಣ ಏನೆಂದರೆ ದೇವರು ನಿಜವಾಗಿಯೂ ಯೋಬನಿಗೆ ಮಕ್ಕಳ ವಿಷಯದಲ್ಲಿಯೂ ದ್ವಿಗುಣ ಆಶೀರ್ವಾದವನ್ನೇ ನೀಡಿದರು. ಅಂದರೆ ಆತನಿಗೆ ಒಟ್ಟು 20 ಮಂದಿ ಮಕ್ಕಳಿರುವಂತೆ ಆಯಿತು. ಅದು ಹೇಗೆಂದರೆ ಮೊದಲಿಗೆ ಸತ್ತ 10 ಮಂದಿ ಮಕ್ಕಳು ದೇವರ ಸನ್ನಿಧಿಯಲ್ಲಿ ಜೀವಂತವಾಗಿದ್ದಾರೆ. ಅವರು ಪರಲೋಕದಲ್ಲಿ ಸುರಕ್ಷಿತವಾಗಿಯೂ ಸಂತೋಷವಾಗಿಯೂ ಇದ್ದಾರೆ. ಇವರು ಖಚಿತವಾಗಿ ಪರಲೋಕದಲ್ಲೇ ಇದ್ದಾರೆ ಎಂದು ಹೇಳಬಹುದು. ಯಾಕೆಂದರೆ ಯೋಬನು ತನ್ನ ಮಕ್ಕಳಿಗಾಗಿ ವಿಶೇಷ ಕಾಳಜಿ ತೋರಿಸಿ ಅವರಿಗಾಗಿ ಬಲಿಗಳನ್ನು ಅರ್ಪಿಸುತ್ತಾ ದೇವಭಕ್ತಿಯಿಂದ ಅವರನ್ನು ಬೆಳೆಸಿದ್ದನು. ಆದುದರಿಂದ ಸತ್ತ 10 ಮಂದಿ ಮಕ್ಕಳು ದೇವರ ಸನ್ನಿಧಿಯಲ್ಲಿ ಇದ್ದಾರೆ. ಅನಂತರ ಭೂಮಿಯ ಮೇಲೆ ದೇವರು ಯೋಬನಿಗೆ ಮತ್ತೆ 10 ಮಂದಿ ಮಕ್ಕಳನ್ನು ಕೊಟ್ಟರು. ಈಗ ಪರಲೋಕದಲ್ಲಿರುವ 10 ಮಂದಿ ಮಕ್ಕಳು ಪ್ಲಸ್ ಭೂಮಿಯ ಮೇಲೆ ಇರುವ 10 ಮಂದಿ ಮಕ್ಕಳು ಸೇರಿ ಒಟ್ಟು 20 ಮಂದಿ ಮಕ್ಕಳಿರುವಂತೆ ಆಯಿತು. ಈ ರೀತಿಯಾಗಿ ದೇವರು ಯೋಬನಿಗೆ ಆಸ್ತಿ ಮಾತ್ರವಲ್ಲ, ಸಂತಾನದಲ್ಲಿಯೂ ಹೆಚ್ಚಾಗಿ ಆಶೀರ್ವಾದ ನೀಡಿದರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.